ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ, ಪಾರ್ವತಿ ಆಂಟಿ ಮನೆ ಗ್ರೂಪ್ ಪ್ರವೇಶದ ಹಿಂದಿನ ವ್ಲಾಗ್ನ ನೀವು ನೋಡಿರ್ತೀರಾ. ಸೊ ಇವಾಗ ಪಾರ್ವತಿ ಆಂಟಿ ಮನೆ ಗ್ರೂಪ್ ಪ್ರವೇಶಕ್ಕೆ ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾನು ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಪಾರ್ವತಿ ಆಂಟಿ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ओम सर्वमंगलमांगल्ये शिवे सर्वार्थसाधिके त्र्यंबके देवी नारायणी नमोस्तुते राजम्यां केशवाय स्वाहा ओम नारायणाय स्वाहा ओम माधवाय स्वाहा ನೀವು ತೊಡೆ ಬಿಟ್ಕೊಳ್ಳಿ. ನೀವು ಆ ಕಡೆ ಅಲ್ಲಿಡ ಮಕ್ಕಳ ಇನ್ನು ಬಲಕ್ಕೆ ಬರ್ಬೇಕಂತ ತಲೆಗೆ ಮೇಲೆ ಮೇಲೆ ವ್ಯವಹಾರಕ್ಕೆ ಚಂದ್ರಮ ನೆನಾ ಪ್ರಭು. ಫ್ರೆಂಡ್ಸ್, ಇವಾಗ ನನಗೆ ತುಂಬ ಜನ ಹೊಸ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಅವ್ರಿಗೆ ನಾನು ಇವ್ರನ್ನ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ನನ್ನ ಜೊತೆಲಿ ನಿಂತಿರೋದು ಸವಿತಾ ಆಂಟಿ ಅಂತ, ಮತ್ತು ಪೂಜೆಲಿ ಕೂತಿದ್ದಾರಲ್ಲ ಅವರು ಪಾರ್ವತಿ ಆಂಟಿ ಅಂತ ಅಂದ್ಬಿಟ್ಟು. ಇವರಿಬ್ಬರನ್ನ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಿದ್ದೀನಿ. ಹೇಳ್ಬೇಕು ಅಂದರೆ ನಾನು UKG ಇಂದನೂ ನಾನು ಇವರಿಬ್ಬರನ್ನ ನೋಡಿದ್ದೀನಿ. ಸುಮಾರು ಏನಿಲ್ಲ ಅಂದ್ರೆ ಒಂದು 30-32 ವರ್ಷದ ಫ್ರೆಂಡ್ಶಿಪ್ಪು ನಮ್ಮಮ್ಮಂದು ಮತ್ತು ಸವಿತಾ ಆಂಟಿ ಪಾರ್ವತಿ ಆಂಟಿ ಇವ್ರು 3 ಜನ 30 ವರ್ಷದ ಫ್ರೆಂಡ್ಶಿಪ್ಪು. ಸೊ ಅವತ್ತಿಂದ ಇವ್ರನ್ನೆಲ್ಲ ನೋಡಿದ್ದಕ್ಕೆ ನನಗೆ ಯಾರು ಬೇರೆಯವರು ಅಂತ ಅನ್ಸೋದೇ ಇಲ್ಲ, ಚಿಕ್ಕಮ್ಮದಿರೋ ಅನ್ನೋ ಥರ ಫೀಲ್ ಆಗುತ್ತೆ ನನಗೆ. त्र्यंबके देवी नारायणी नमोस्तुते श्री महालक्ष्मी समेतां श्री सत्यनारायण स्वामी देवता प्रेत्यात्तं श्रवण कथातः प्रथमोऽध्यायः रेवांकण्डले पंचमन नैवेद्यं समर्पय मत्तपं बुधनाथ यमुनं समर्पयामि पूर्वेपरनां गोलं समर्पय ददाते मंगा ताईगळु ಹೋಗಿ ಕೊಡಿ ಅಡ್ಬಿ ನಮಸ್ಕಾರ ಮಾಡ್ರಪ್ಪ. ಓಂ ಯಾನಿ ಕಾಂಜಪಾ ಕಾಮಿಂ ಜನ್ಮಾನ್ ತ್ರಿಕುತಾನಿಕಾಂ ತಾನಿ ತಾನಿ ವ್ರತ್ರಂ ಸಂತತಂ ಜಡಂ ಪದಶತಂ ಪಾಪೋಹಂ ಪಾಪಕರ್ಮಾಂ ಪಾಪಂ ಸಂಭವಂ ರಾಹಿಮಾನ್ ಪ್ರಭಯಾ ದೇವಾ ಶರಣಾಗತವಂ ಸದಾ ಅಂತಿತಾಶ್ರಂ ದಾದೇವತ ಸ್ವರೂಪಾಯ ಬ್ರಾಹ್ಮಣಾಯ ಉಪಾಯನಾಯ ಪ್ರತಿಷ್ಠತೆ ಓಂ ಸುಮಂಗಲೇಯಂ ಮನೋರಮಾಂ ಸರ್ವಪುತ್ರಾಸೌಭಾಗ್ಯಂ ಸ್ಮರಸಿದ್ಧಿ
ಸತ್ಯನಾರಾಯಣ ಪೂಜೆ ಎಲ್ಲ ಆದಮೇಲೆ ನಾವು ಕೆಳಗಡೆ ಬಂದುಬಿಟ್ವಿ. ಸೆಕೆ ಆಗ್ತಿತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಆಚೆಗೆ ಬಂದು ಹಾಗೆ ಗಾಳಿ ಸ್ವಲ್ಪ ಹೊತ್ತು ಕೂತಿದ್ವಿ. ಹಾಗೆ ಇನ್ನೇನು 12:30 1 ಗಂಟೆ ಆಗ್ತಾಯಿತ್ತು. ಸೊ ಊಟ ಟೈಮ್ ಆಯ್ತಲ್ಲ, ಹಾಗಾಗಿ ಊಟಕ್ಕೆ ಬಡಿಸಿದ್ರು. ಸೊ ಊಟ ಅಂತೂ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮಾಡಿಕೊಂಡು ನಾನು ಗಿಫ್ಟೇ ಮರ್ತುಬಿಟ್ಟಿದ್ದೆ ಆಂಟಿಗೆ ಕೊಡೋದು. ಆಮೇಲೆ ನನ್ನ ಮಗ ಜ್ಞಾಪಿಸ್ದ, ಸರಿ ಗಿಫ್ಟ್ ಕೊಟ್ಟು ಬರೋಣ ಅಂತ ಮೇಲೆ ಹೊರಟ್ವಿ. ಗೃಹಪ್ರವೇಶದಿಂದ ಬಂದು ಸ್ವಲ್ಪ ಹೊತ್ತು ಮಲಗಿ ಇವಾಗ ಮುಖ ತೊಳ್ಕೊಂಡು ಪೂಜೆ ಮಾಡಿದಾಯಿತು. ಇವತ್ತು ನಾನು ಏನು ಅಡುಗೆನೇ ಮಾಡೋಂಗಿಲ್ಲ. ಮತ್ತೆ ಪಾರ್ವತಿ ಆಂಟಿ ಎಲ್ಲ ಐಟಮ್ಸು ಕೊಟ್ಟು ಕಳಿಸಿದ್ದಾರೆ. ಏನೇನು ಐಟಮ್ಸ್ ಮಾಡಿರೋ ಅದನ್ನೆಲ್ಲ ಕೊಟ್ಟು ಕಳಿಸಿದ್ದಾರೆ. ನಾವು ಅಮ್ಮಂಗೂ ಕೊಟ್ಟು ಕಳಿಸಿದ್ರು. ಅದನ್ನು ಮತ್ತೆ ನನಗೆ ಒಬ್ಬಟ್ಟು ಆ ಪಲ್ಯಗಳೆಲ್ಲ ಏನು ನಮ್ಮ ಮನೇಲಿ ಯಾರು ತಿನ್ನಲ್ಲ. ಸೊ ಹಂಗಾಗಿ ಎಲ್ಲ ನಮ್ಮ ಅಮ್ಮಂಗೂ ಕೊಟ್ಟು ಕಳಿಸಿ ನಾವು ತಿನ್ನೋ ಅಂಥದ್ದನ್ನ ಇಟ್ಕೊಂಡಿದ್ದೀವಿ. ಇವಾಗ ಸದ್ಯಕ್ಕೆ ಅಡುಗೆ ಏನೂ ಇಲ್ಲ, ಆಂಟಿ ಕೊಟ್ಟಿರೋದೇ ಊಟ ಮಾಡಬೇಕು ಇವಾಗ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ನನ್ನ ವಿಡಿಯೋ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ. ಪೂರ್ತಿ ನೋಡಿದರೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ನಾನು ನನಗೊಂದು ಇಷ್ಟ ಆಗುತ್ತೆ. ಏನು ಅಂದರೆ ಯಾವುದಾದ್ರೂ ಫಂಕ್ಷನ್ಗೆ ಒಂದು ಹೊಸ ಹೊಸ ಸೀರೆ ಉಡ್ತಾ ಇರ್ತೀವಲ್ವ, ಸೊ ಹೆಂಗೆ ಕಾಣಿಸ್ತೀವಿ ಅಂತ ಕೇಳೋಕ್ಕೊಂದು ಆಸೆ ನನಗೆ. ಸೊ ಕಮೆಂಟ್ ಮಾಡಿ ನಾನು ಹೇಗೆ ಕಾಣಿಸ್ತಿದೆ ಇವತ್ತು ನಾನು ಆ ಸೀರೆಯಲ್ಲಿ ಅಂತಂದ್ಬಿಟ್ಟು. ಆ ಸೀರೆ ಯಾರು ಕೊಟ್ಟಿದ್ದು ಅಂದರೆ ಸವಿತಾ ಆಂಟಿ ಚೇತು ಮದುವೆಗೆ ನನಗೆ ಕೊಡಿಸಿದ್ದು ಆ ಸೀರೆನ. ಸೊ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ನನಗೆ ಅನ್ನಿಸ್ತು. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದು ಒಂದು ಕಮೆಂಟಲ್ಲಿ ನಾನು ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು, ಟೇಕ್ ಕೇರ್.